ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನ್ ಅರುಣ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋದಕ್ಕೂ ಮುಂಚೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ವಿಡಿಯೋ ಮತ್ತಷ್ಟು ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದು, ಆಸೆ ಬರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಇವತ್ತು ವಾರದ ದಿನ. ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ವಾರ ಮಾಡಬೇಕು. ಬನ್ನಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ವಾರ ಮಾಡೋಣ. ನಾನು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಆ ದೇವ್ರ ಸಾಮಾನೆಲ್ಲ ತಂದು ರೆಡಿ ಮಾಡಿಟ್ಕೊಂಡೆ. ನೋಡಿ, ನಾವು ದೇವ್ರ ಸಾಮಾನು ತೊಳೆಯುವಂಥ ಜಾಗನ ಫಸ್ಟೇ ಕ್ಲೀನ್ ಮಾಡಬೇಕು. ಯಾಕಂದರೆ ನಾವು ಅಲ್ಲಿ ಬೇರೆ ಪಾತ್ರೆ ಎಲ್ಲ ತೊಳಿತಾ ಇರ್ತೀವಿ. ಹಾಗಾಗಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಆಮೇಲೆ ದೇವ್ರ ಸಾಮಾನು ತಂದಿಟ್ಕೋಬೇಕು. ಹಾಗೆ ನಾನು ಕ್ಲೀನ್ ಮಾಡಿ ತಂದಿಟ್ಕೊಂಡೆ. ಇವಾಗ ಬನ್ನಿ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ. ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಫಸ್ಟ್ ಬಂದೆ. ಫಸ್ಟು ದೇವ್ರ ಮನೆ ಕ್ಲೀನ್ ಆಗೋಗ್ಬಿಟ್ರೆ ದೇವ್ರ ಸಾಮಾನು ತೊಳೆದು ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದೇನೇ. ನಾವು ಅತ್ತೆ ಮಾತಾಡಿಸ್ತಾಯಿದ್ರು, ಹಾಗೆ ಮಾತಾಡಿಸ್ಕೊಂಡೆ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟು ಫೋಟೋಸ್ಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಇಡ್ತಾಯಿದ್ದೆ. ಮಾರ್ನಿಂಗೇ ಬೇಗ ಎದ್ದೆ, ಬೇಗ ಮಾರ್ನಿಂಗೇ ಪೂಜೆ ಮುಗಿಸ್ಬಿಡೋಣ ಅಂತ. ಬಟ್ ನನ್ನ ಮಗ ಎಲ್ಲ ಕೆಲಸ ಮುಗಿಸ್ದೆ, ಬಟ್ ಆಗಲಿಲ್ಲ. ನನ್ನ ಮಗ ಎದ್ಬಿಟ್ಟ ಅಂತ ಸಂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಬಂದೆ ನಾನು ಸ್ವಲ್ಪ ಇದನ್ನು ಸ್ಪೀಡ್ ಮಾಡಿದೆ ನಿಮಗೆ ವಿಡಿಯೋ ನೋಡೋಕ್ಕೆ ಅದು ಬೋರ್ ಆಗಬಾರ್ದು, ಒಂದೊಂದೇ ದೇವ್ರ ಸಾಮಾನು ತೊಳೆಯೋದು ತೋರಿಸೋದಕ್ಕೆ ಅಂತ. ನೋಡಿ, ಇದು ಬೆಳ್ಳಿ ಸಾಮಾನು ಒಂದು ಕಡೆ ಇಟ್ಕೊಂಡಿದ್ದೀನಿ, ನಾರ್ಮಲ್ ದೇವ್ರ ಸಾಮಾನು ಒಂದು ಕಡೆ ಇಟ್ಕೊಂಡಿದ್ದೀನಿ. ನೋಡಿ, ತೊಳಿತಾ ಇದ್ದೀನಿ ನಾನು. ಇದು ನಮ್ಮತ್ತೆ ಅವರ ಅತ್ತೆ ಕಾಲದಿಂದ ಬಂದಿರೋ ದೇವ್ರ ವಿಗ್ರಹಗಳು. ಇದು ಯಾವ್ಯಾವ ವಿಗ್ರಹ ಇದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಫುಲ್ಲು ವಾಶ್ ಮಾಡ್ಕೊಂಡ ಮೇಲೆ, ಕುಂಕುಮ ಎಲ್ಲ ಇಟ್ಕೊಂಡ್ಮೇಲೆ ವಿಗ್ರಹ ಯಾವುದಾದಿದೆ ಅಂತ ನಾನು ತೋರಿಸ್ತೀನಿ. ಮುಖವಾಡ ಬಂದು ನಾನು ಮದುವೆ ಆದ ಮುಂಚೆಯಿಂದನೂ ಅವ್ರು ಇಟ್ಟಿದ್ದಾರೆ, ಲಕ್ಷ್ಮೀ ಮುಖವಾಡ. ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ನಾನು ಸಹ ಮುಖವಾಡ ಇಟ್ಕೊಂಡೇ ಬಂದಿದ್ದೀನಿ. ಅದನ್ನು ಅಲಂಕಾರ ಮಾಡಿ ಇಟ್ಟರೆ ಕಳಶ ನೋಡೋದಕ್ಕೆ ಒಂದು ಕಳೆ ಖುಷಿಯಾಗತ್ತೆ. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋದಿದೆಯಲ್ಲ, ತುಂಬಾ ಒಂಥರ ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂದರೆ ಚೆನ್ನಾಗಿ ಫೀಲ್ ಆಗುತ್ತೆ. ಇದು ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ನಂದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾಯಿತು. ಬನ್ನಿ ದೇವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಅದಕ್ಕೂ ಸಹ ನಾನು ವಾಶ್ ಮಾಡಾದ್ಮೇಲೆ ಒಂದು ಸರಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊತೀನಿ. ಯಾಕಂದರೆ ನೀರು ಅದರಲ್ಲೇ ಇದ್ದರೆ ಕರೆ ಕಟ್ಟಿದಂಗೆ ಬೇಗ ಕಪ್ಪಗಾಗ್ಬಿಡುತ್ತೆ ದೇವ್ರ ಸಾಮಾನು. ಹಾಗಾಗಿ ನಾನು ಫಸ್ಟು ಅದನ್ನು ದೇವ್ರ ಸಾಮಾನು ತೊಳ್ಕೊಂಡಾದ್ಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡೇ ಅರಿಶಿನ ಕುಂಕುಮ ಇಡೋದು. ನಾನು ಆಯಿತು ದೇವ್ರ ಸಾಮಾನು ತೊಳೆಯೋದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ತೊಗೊಂಡು ಬಂದೆ ದೇವ್ರ ಮನೆ ಒಳಗಡೆಗೆ. ನೋಡಿ, ಎಷ್ಟು ವಿಗ್ರಹಗಳಿವೆ. ಇನ್ನೂ ತುಂಬಾ ವಿಗ್ರಹಗಳಿದ್ದು ನಾವು ಈ ಮನೆಗೆ ಬಂದಮೇಲೆ ದೇವ್ರ ಮನೆ ಚಿಕ್ಕದಿದೆ ಅಂದ್ಬಿಟ್ಟು ನಾವು ಸ್ವಲ್ಪ ಅದನ್ನು ತೆಗೆದಿಟ್ವಿ. ನೋಡಿ, ಇಷ್ಟಿದೆ. ಇದು ಏನೇನಿದೆ ಅಂದರೆ ಫಸ್ಟು ನೋಡಿ, ನಾನು ಲಕ್ಷ್ಮೀ ಮುಖವಾಡ ತೋರಿಸ್ಬಿಡ್ತೀನಿ. ಲಕ್ಷ್ಮೀ ಮುಖವಾಡ ನಾನು ನೋಡಿ ಅಲಂಕಾರ ಮಾಡಿಟ್ಟಿದ್ದೀನಿ. ಎಷ್ಟು ಮುದ್ದಾಗಿ ಕೂತಿದ್ದಾರೆ ಅಮ್ಮ, ಚೆನ್ನಾಗಿದೆ ಅಲ್ವಾ? ಹಾಗೆ ಇಲ್ಲಿ ಬಂದರೆ ಫಸ್ಟು ಗಣೇಶನ ವಿಗ್ರಹ ಇದೆ. ಎಲ್ಲ ಮುಂಚೆ ತುಂಬಾ ಇತ್ತು, ಈಗ ಕಡಿಮೆ ಆಗಿದೆ ಅಷ್ಟೇ. ಕಡಿಮೆ ಮಾಡಿದ್ದೀವಿ ನಾವು, ದೇವ್ರ ಮನೇಲಿ ಇಡೋಕ್ಕಾಗಲ್ಲ ಅನ್ನೋ ಸಲುವಾಗಿ ಅಷ್ಟೇನೆ. ನೋಡಿ, ಗಣೇಶನ ವಿಗ್ರಹ ಇದೆ, ಹಾಗೆ ರಂಗನಾಥ ಸ್ವಾಮಿ ವಿಗ್ರಹ, ಆಮೇಲೆ ಬಸವಣ್ಣನ ವಿಗ್ರಹ ಎರಡಿದೆ. ಇಲ್ಲಿ ಹಿಂದೆ ಬಂದರೆ ಚಾಮುಂಡೇಶ್ವರಿ ವಿಗ್ರಹ, ಮತ್ತು ಶಿವಪ್ಪನ ವಿಗ್ರಹ ಇದೆ, ಲಕ್ಷ್ಮೀ ವಿಗ್ರಹ, ಹಾಗೆ ಕೃಷ್ಣಂದಿದೆ, ಮತ್ತು ಇದು ಸರಸ್ವತಿದು. ಒಂದು ಪುಟ್ಟ ಶಿವಪ್ಪನ ವಿಗ್ರಹ ಇದೆ, ಆಂಜನೇಯನ ವಿಗ್ರಹ. ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಕಳಸ, ಬೆಳ್ಳಿದು ಕಳಸ, 2 ದೀಪಗಳು ಬೆಳ್ಳಿದು, 1 ಗಂಟೆ ಮತ್ತು 3 ಚೆಂಬಿದೆ, 1 ಬೆಳ್ಳಿ ತಟ್ಟೆ. ನಾನು ಹಾಗೆ ಬಂದೆ, ಮೊದಲಿಗೆ ಬಾಗಿಲಿಗೆ ರಂಗೋಲಿ ಬಿಟ್ಕೊಂಡ್ಬಿಡೋಣ, ಹಾಗೆ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಂದೆ. ನೋಡಿ, ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ, ರಂಗೋಲಿ ಬಿಡ್ತೀನಿ. ಒಂದು 2 ಮಿನಿಟ್ಸು ಬಿಡಲ್ಲ ನನ್ನ ಮಗ. ನೋಡಿದ ತಕ್ಷಣ ನಾನು ಬಿಡೋದನ್ನೇ ಕಾಯ್ತಾ ಇರ್ತಾನೆ.
ನನ್ನೆಲ್ಲ ಬಿಟ್ಟಾದಮೇಲೆ ಬಂದು ಆಡಿಸ್ಬಿಡ್ತಾನೆ, ಹಿಂಗೆ ಕೈಯೆಲ್ಲೋ ಕಾಲೆಲ್ಲೋ ಆಡಿಸ್ಬಿಡ್ತಾನೆ. ಹಾಗಾಗಿ ನನಗೆ ರಂಗೋಲಿ ಬಿಡುವಾಗ ಅವನಿಲ್ಲ ಅಂದಾಗ ಖುಷಿಯಾಗುತ್ತೆ. ರಂಗೋಲಿ ಬಿಟ್ಟರೆ ಸ್ವಲ್ಪ ಪೂಜೆ ಮಾಡೋ ಗಂಟನಾದರೂ ಇರುತ್ತಲ್ಲ ಅಂತ. ಇವಾಗ ಅವ್ನು ಮಲಗಿದ್ದ, ಸೊ ನಾನು ರಂಗೋಲಿ ಬಿಟ್ಟು ಪೂಜೆ ಮಾಡೋ ಗಂಟ ಅವನು ಮಲಗಿರ್ತಾನೆ, ಪೂಜೆ ಮಾಡ್ಕೋಬೋದು ಅಂತ ರಂಗೋಲಿ ಬಿಟ್ಕೊತಿದ್ದೀನಿ. ತುಂಬಾ ಪುಟ್ಟದಾಗೆ ಬಿಡ್ತೀನಿ, ಯಾಕಂದರೆ ಜಾಗನೂ ಅಷ್ಟೇ ಕಡಿಮೆ ಇದೆ. ಆ್ಯಂಡ್ ನನ್ನ ಮಗ ಆಡಿಸ್ತಾನೆ ಒಂದು ರೀಸನ್ಗೆ ನಾನು ಯಾವಾಗಲೂ ರಂಗೋಲಿ ತುಂಬ ಚಿಕ್ಕದಾಗಿ ಬಿಡ್ತೀನಿ. ನೋಡಿ ನಾನು ಇಲ್ಲಿ ಈ ಥರ ಬಿಟ್ಕೊಂಡೆ, ರಿಂಗ್ ಥರ. ಆ್ಯಂಡ್ ಅಲ್ಲಿ ಲಕ್ಷ್ಮೀ ಪಾದ ಬಿಡಿಸ್ಕೊಂಡೆ. ಫೈನಲಾಗೆ ರಂಗೋಲಿ ಕಂಪ್ಲೀಟ್ ಆಯಿತು. ಅದು ನೋಡಿ ಈ ಥರ ಫೈನಲಾಗಿ ರಂಗೋಲಿ ಇತ್ತು. ತುಳಸಿ ಹಾಗೇ ವಾಸ್ತು ಗಿಡ ಅದು. ನೋಡಿ ಫೈನಲಾಗಿ ರಂಗೋಲಿ ಈ ಥರ ಬಂದಿದೆ. ಚೆನ್ನಾಗಿದೆ ಅಲ್ವಾ ಪುಟ್ಟ ರಂಗೋಲಿ. ರಂಗೋಲಿಗೆ ಎಷ್ಟೇ ಚಿಕ್ಕದಾಗಿ ಬಿಟ್ಟರು ಎಷ್ಟೇ ದೊಡ್ಡದಾಗಿ ಬಿಟ್ಟರು ಬಾಗಿಲಿಗೆ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಆಮೇಲೆ ದೇವ್ರ ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಈ ಥರ ಇದೆ ಕಂಪ್ಲೀಟಾಗಿ. ಫೈನಲಿ ಈ ಥರ ರೆಡಿಯಾಗಿದೆ. ನೋಡಿ ಈ ಥರನೇ ಇಟ್ಕೊಳ್ಳೋದು. ಅದು ಎಷ್ಟು ಜಾಗ ಇದೆಯೋ ಅಷ್ಟು ಮಾತ್ರ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ನಾನು. ಅದು ತಟ್ಟೆಗೆ ನಾನು ಅಕ್ಕಿ ಹಾಕಿ ವಿಗ್ರಹನ ಇಟ್ಟಿದ್ದೀನಿ. ಆಮೇಲೆ ಹೂವು ಸಹ ಇಟ್ಕೊಂಡೆ. ನಾನು ಫಸ್ಟು ಹೂವು ಇಟ್ಬಿಟ್ಟೆ ದೀಪ ಹಚ್ಚೋದು. ಸೊ ಹಾಗಾಗಿ ನಾನು ಹೂವನ್ನ ಇಟ್ಕೊಂಡೆ, ದೀಪ ಹಚ್ಬಿಡೋಣ ಅಂದ್ಬಿಟ್ಟು. ನೋಡಿ ಈ ಥರ ಇದೆ ಫೈನಲಿ. ಪುಟ್ಟ ದೇವ್ರ ಮನೆ, ಪುಟ್ಟ ಲಕ್ಷ್ಮಿ. ಆ್ಯಂಡ್ ಇದೆಲ್ಲ ಫೋಟೋಸ್ ನಾನು ಮದುವೆ ಬರೋದಕ್ಕಿಂತ ಮುಂಚೆಯಿಂದನೂ ಇದೆ. ಹಾಗಾಗಿ ಈಗೂ ಇನ್ನು ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗೋದು. ನೋಡೋಣ ಎಲ್ಲಿ ಗಂಟ ಆಗುತ್ತೋ ಅಲ್ಲಿವರೆಗೂ. ನೋಡಿ ಇದು ರಂಗನಾಥ ಸ್ವಾಮಿ, ಎರಡು ಫೋಟೋಸ್ ಇದೆ, ಸಾರಿ. ಅದಕ್ಕೂ ಸಹ ನಾನು ಈ ಥರ ಇಟ್ಕೊಂಡಿದ್ದೀನಿ, ಹಾರ ಥರ ಹಾಕಿದ್ದೀನಿ. ನೋಡಿ ಫೈನಲಿ ದೇವ್ರ ಮನೆ ರೆಡಿ ಆಗಿದೆ. ದೀಪ ಹಚ್ಕೊಂಡೆ ಅದನ್ನು ನಾನು ದೀಪ ಹಚ್ಚಿದ್ದೀನಿ ತೋರಿಸಿಲ್ಲ. ದೀಪ ಹಚ್ಚಾದ್ಮೇಲೆ ಸಣ್ಣ ವೀಡಿಯೋ ಮಾಡಿಕೊಂಡೆ ನಾನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ದೇವ್ರ ಮನೆ. ನಿಜವಾಗ್ಲೂ ಮನೆಯಲ್ಲಿ ವಾರದ ದಿನ ಪೂಜೆ ಮಾಡಿದಾಗ ಸಿಗುತ್ತಲ್ಲ, ಅದು ಪಾಸಿಟಿವ್ ವೈಬ್ಸ್ ಇರ್ಬೋದು. ಆ್ಯಂಡ್ ನನ್ನ ಮನಸ್ಸಿಗೆ ನೆಮ್ಮದಿ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಶನಿವಾರ ಹೊತ್ತು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದ್ರೆ ಇನ್ನೂ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಎಸ್, ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್. ಮೋಮೋಸ್ ಟ್ರೈ ಮಾಡೋಣ ಅಂತ, ಸ್ನ್ಯಾಕ್ಸ್, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು. ಏನು ಮಾಡೋದು ಅಂತ ನಾನು ಮತ್ತೆ ಯೋಚನೆ ಮಾಡ್ತಾ ಇದ್ವಿ. ಸೊ ಮೋಮೋಸ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ, ಚೆನ್ನಾಗಾದರೆ ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಇದು ರೆಸಿಪಿ ತೋರಿಸ್ತೀನಿ ನಿಮಗೆ. ನೋಡೋಣ ಬನ್ನಿ, ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಎಸ್, ಮೋಮೋಸ್ ಮಾಡೋದಕ್ಕೆ, ಅದು ಒಳಗಡೆ ಸ್ಟಫ್ ಮಾಡೋದಕ್ಕೆ ಕ್ಯಾರೆಟು ಆ್ಯಂಡ್ ಕ್ಯಾಬೇಜು, ಬೀನ್ಸು ಇಷ್ಟೇ ಮೂರು ಹಾಕ್ತಾಯಿದ್ವಿ. ಆಮೇಲೆ ಪೆಪ್ಪರ್ ಪೌಡ್ರು, ಸಾಲ್ಟು, ಇಷ್ಟೇ ಮಿಕ್ಸ್ ಮಾಡೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಬನ್ನಿ ಹೇಗೆ ಮಾಡ್ತೀವಿ ನೋಡೋಣ. ಎಸ್, ಮೋಮೋಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಹೇಗೆ ಬರುತ್ತೆ, ಮಾಡ್ಬೋದಾ ಅಂತ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಇದಕ್ಕೆ ನಾನು ಒಂದು ಕ್ಯಾರೆಟು, ಒಂದು 3-4 ಬೀನ್ಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಮತ್ತು ಎಲೆಕೋಸನ್ನ ತೊಗೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು ಎಲೆಕೋಸನ್ನ ತುರಿದು ಇಟ್ಕೊಂಡಿದ್ದೀನಿ ನಾನು. ಎಸ್, ಬನ್ನಿ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ನಾನು ಫ್ರೈ ಮಾಡದೇ ಇರೋದನ್ನು ಟ್ರೈ ಮಾಡಿದೆ, ಬಟ್ ನನಗೆ ಫ್ರೈ ಮಾಡಿರೋದೇ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ನಾನು ನಿಮಗೆ ಹೇಳೋದು, ಫ್ರೈ ಮಾಡ್ಕೊಳ್ಳಿ ಇದನ್ನು. ವೆಜಿಟೇಬಲ್ಸ್ನ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಸ್, ಇದನ್ನು ನಾನು ಎಲೆಕೋಸು, ಕ್ಯಾರೆಟು, ಬೀನ್ಸು, ಆಮೇಲೆ ಈರುಳ್ಳಿ ಇಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸ್ವಲ್ಪ ಆಯಿಲ್ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಲರ್ಫುಲ್ಲಾಗಿದೆ. ಇದಾದಮೇಲೆ ನಾನು ಇದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟ ಸೇರಿಸ್ಕೊತೀನಿ. ಇದನ್ನು ಸಹ ಆಯಿಲ್ ಹಾಕಿರ್ತೀವಲ್ಲ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಸ್ವಲ್ಪ ಹೊತ್ತು ಅದು ಹಸಿ ಸ್ಮೆಲ್ ಹೋಗೋ ಗಂಟ ಬೇಯಿಸ್ಕೊಂಡ್ರೆ ನಮಗೆ ಅಲ್ಲಿ ಹಬೆಯಲ್ಲಿ ಬೇಯಿಸೋದಕ್ಕೆ ಈಸಿ ಆಗುತ್ತೆ. ಹಾಗೆ ನೋಡಿ ಇದು ಮೋದಕ ಬರುತ್ತಲ್ಲ ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹಸಿಟ್ಟು ಕಲಸಿರೋದು ಸ್ಕಿಪ್ ಆಗಿದೆ. ನೀವು ಅದಕ್ಕೆ ಮೈದಾ ಹಸಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಪೂರಿ ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಂಡ್ರೆ ಹಸಿಟ್ಟು ರೆಡಿ ಆಗುತ್ತೆ.
ಪೂರಿ ಹೊಸ್ದಾಗಿ ತುಂಬ ಪುಟ್ಟದಾಗೆ ಹೊಸ್ಕೊಂಡು ನಾವು ಮಾಡ್ಕೊಂಡಿರೋವಂಥ ಪಲ್ಯ ಇದೆಯಲ್ಲ ಇದು ವೆಜಿಟೇಬಲ್ಸ್ದು ಅದನ್ನು ಅದ್ರೊಳಗೆ ಹಾಕ್ಬಿಟ್ಟು ಇವಾಗ ಮೋದಕನ ನಾವು ಹೇಗೆ ಕವರ್ ಮಾಡ್ತೀವೋ ಹಾಗೆ ಕವರ್ ಮಾಡಿಬಿಟ್ಟು ಹಬೆಲಿ ಬೇಯಿಸೋದು ಇಷ್ಟೇ. ನಾನು ಏನೋ ಅಂದ್ಕೊಂಡಿದ್ದೆ ಮೋಮೋಸ್ ಮಾಡೋದು, ಬಟ್ ತುಂಬಾ ಈಸಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಗಿದೆ, ನಾನು ತೆಗಿತಾ ಇದ್ದೀನಿ. ಸಕ್ಕತ್ತಾಗಿದೆ. ನಾವು ಏನು ಹೊರಗಡೆ ತಿಂತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟು ಈಸಿ ಅಂತ ಐಡಿಯಾನೇ ಇರಲಿಲ್ಲ. ಮಾಡಿದಾಗೆ ಗೊತ್ತಾಗಿದ್ದು ಇಷ್ಟು ಈಸಿನ. ನಾವು ಇದನ್ನು ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ತಿಂತೀವಿ, ಬಟ್ ಮನೇಲೇ ಮಾಡಿದ್ರೆ ಹೆಲ್ದಿನೂ ಸಹ. ನಾವು ನೀಟಾಗೂ ಮಾಡ್ಕೊಂಡಿರ್ತೀವಿ, ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಸ್, ರೆಡಿ ಆಯಿತು. ಬನ್ನಿ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಎಸ್, ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಇದಕ್ಕೆ ಒಂದು ಸಾಸು ಅಂದರೆ ಮೇಯಾನೀಸು ಮತ್ತು ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಇದ್ದಿದ್ದು ಸಾಸು, ಹಾಗಾಗಿ ನಾನು ಸಾಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸ್ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಸರಿ ಟ್ರೈ ಮಾಡಿ, ತುಂಬ ಈಸಿ ಆ್ಯಂಡ್ ಸೇಮ್ ನಾವು ಏನು ಹೊರಗಡೆ ತಿಂತೀವೋ ಹಾಗೇ ಇರುತ್ತೆ. ಅದು ಓಪನ್ ಮಾಡಿದ್ರೆ ನೋಡಿ, ಅದನ್ನು ಓಪನ್ ಮಾಡಿದರೆ ಸೇಮ್ ನೋಡಿ ಇಲ್ಲಿದೆಯಲ್ಲ ನೋಡಿ, ಹೀಗೆ ಬರುತ್ತೆ. ನಾನು ಹೊರಗಡೆ ತಿಂದಿರೋದು ಸಹ ಹೀಗೆ ಇದೆ, ನಾವು ಮನೇಲಿ ಮಾಡಿರೋದು ಸಹ ಹೀಗೆ ಇದೆ. ಒಳಗಡೆ ನೋಡಿ ಎಷ್ಟು ಕಲರ್ಫುಲ್ಲಾಗಿತ್ತು, ಆ್ಯಂಡ್ ಒಳಗಡೆ ಇರೋವಂಥ ವೆಜಿಟೇಬಲ್ಸ್ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಿತ್ತು. ಒಂದು ಸರಿ ಟ್ರೈ ಮಾಡಿ, ಫುಲ್ಲು ಮೋಮೋಸ್ ಸೂಪರ್. ದಿನ ವಿಡಿಯೋ ಇತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ, ಬೈ ಬಾಯ್.